ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪ ಸುಳೆಮುರ್ಕಿ ತಿರುವಿನಲ್ಲಿ ಕಾರಿನಲ್ಲಿದ್ದ ಸಿದ್ದಾಪುರ ತಾಲೂಕಿನ ಕುಗುಂದದ ಮಂಜುನಾಥ್ ಮತ್ತು ಚಂದ್ರಶೇಖರ್ ಹಸ್ಲರ್ ಸಹೋದರರನ್ನು ಸಜೀವ ದಹನ ಮಾಡಿ ಅವರ ಸಾವಿಗೆ ಕಾರಣರಾದ ಆರೋಪಿಗಳಾದ ಪ್ರಮೋದ್ ಹಾಗೂ ಸಹಚರರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ಹಸ್ಲರ್ ಕ್ಷೇಮ ಅಭಿವೃದ್ಧಿ ಸಂಘ ಹಾಗೂ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಿದರು. ಸಿದ್ದಾಪುರದ ಚಂದ್ರಗುತ್ತಿ ಸರ್ಕಲ್ನಿಂದ ಮೆರವಣಿಗೆಯಲ್ಲಿ ಹೊರಟ ಪ್ರತಿಭಟನಾಕಾರರು ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಿ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ಸಾಗಿ ರಾಮಕೃಷ್ಣ ಹೆಗಡೆ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು. ಪಟ್ಟಣದ ರಾಜಮಾರ್ಗದಲ್ಲಿ ಮೆರವಣಿಗೆ ಮೂಲಕ ಸಾಗಿ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಕಠಿಣ ಶಿಕ್ಷೆಗೆ ಒತ್ತಾಯ ಮಾಡಿದರು. ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್, ಹಸ್ಲರ್ ಕ್ಷೇಮಾಭಿವೃದ್ಧಿ ಸಂಘದ ಅಣ್ಣಪ್ಪ ಹಸ್ಲರ್, ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್, ಪ್ರಮುಖರಾದ ತೋಟಪ್ಪ ನಾಯ್ಕ್, ಗುರುರಾಜ್ ಶಾನ್ಬಾಗ್, ಕೃಷ್ಣಮೂರ್ತಿ ಐಸೂರ್, ಮಂಜುನಾಥ್ ವಾಲ್ಮೀಕಿ, ಅನಂತ್ ಸಿರ್ಸಿ, ಮಂಜುನಾಥ್ ಹೊನ್ನಾವರ, ಗೋಪಾಲ್ ಕಾನಳ್ಳಿ, ಸಂದೇಶ್, ಶಾಂತಿ ಹಸ್ಲರ್, ವಿಶಾಲಾಕ್ಷಿ, ಆಶಾ ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕಿಂತ ಪೂರ್ವದಲ್ಲಿ ಅವರು ಸಹಜ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಹರಡಿಸಿ ಆನಂತರ ಸಂಘಟನೆಯವರು ಇಲ್ಲಿ ತಹಸೀಲ್ದಾರಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ಮತ್ತು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಟ್ಟ ನಂತರ ಅದನ್ನು ತನಿಖೆಗೆ ಒಳಪಡಿಸಿ ಆನಂತರ ಅದಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರು ಎಲ್ಲಿಂದ ಕರ್ಕೊಂಡು ಹೋಗಿದ್ರು, ಈ ಓಮಿನಿ ಯಾಕೆ ಖರೀದಿ ಮಾಡಿದ್ರು, ಇವರ ಉದ್ದೇಶ ಏನು, ಇವನ್ನೆಲ್ಲ ಅರಿತು ಇಲಾಖೆ ಅವ್ರನ್ನ ಬಂಧಿಸಿದೆ. ಸಿದ್ದಾಪುರ ತಾಲೂಕಿನ ವಾದಗೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಗುರುಗುಂದ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿರುವಂತಹ ಚಂದ್ರಶೇಖರ್ ಹಾಗೂ ಮಂಜುನಾಥ್ ಇವರು ಗೇರ್ಸೊಪ್ಪ ಸುಳೆಮುರ್ಕಿ ತಿರುವಿನಲ್ಲಿ ಕಾರಿನ ಸಜೀವ ದಹನ ಮಾಡಿ ಕೊಲೆ ಮಾಡಿದ ಪ್ರಮೋದ್ ನಾಯ್ಕ್ ಹಾಗೂ ಸಹಚರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆನ್ನುವ ಈ ಒಂದು ಮೆರವಣಿಗೆ ಉದ್ದೇಶ ಆಗಿದೆ. ಇಂದಿನ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋ ಕಾರಣದಿಂದಾಗಿ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ ಆಗಮಿಸಿದಿರಿ. ತಮಗೆಲ್ಲರೂ ಕೂಡ ಕುಟುಂಬದ ಪರವಾಗಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ಪರವಾಗಿ ಮೊದಲಿಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.